चलो 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 ನಾ ಇನ್ಮಂದ ಪಾಡೊಡ್ಚಿ ಮರೆಯುತ್ತದೆ ಸರ್. ಮನೆ ಇಲ್ಲ ಅವನಿಗೆ ಅಂತ ಒಂದು ಚಿಕ್ಕದಾಗಿ ಒಂದು ಥ್ರೆಡ್ ಬಂತು. ಮನೆ ಕಟ್ಟಿ ಮದುವೆ ಆಗ್ಬೇಕು ಅಂತ ಅದೊಂದು ಚಾಲೆಂಜ್ ಆಗಿ ತಗೊಂಡು ಲೇಟ್ ಆಯ್ತು. ಫೋನ್ ಬರ್ತಾ ಉಂಟು ಅಲ್ಲಿಂದ. ಫೋನ್ ಬರ್ತಾ ಉಂಟು. ಆಯ್ತು, ನೀವು ಫೋಟೋ ತೆಗಿಲಿಕ್ಕೆ ಬಿಡಿ. ಫೋನ್ ಬರ್ತಾ ಉಂಟು. ಕೈ ಕೆಳಗೆ ಇಡಿ, ಒಂದು ಫೋಟೋ ತೆಗಿಲಿ. ಇಲ್ಲ ನೋಡಿ ಯಾರು ನೋಡಿ. ನಂದು ಲವ್ ಸ್ಟೋರಿ ಸ್ವಲ್ಪ ವಿಚಿತ್ರವಾದದ್ದು. ಒಂದು 4 ವರ್ಷದ ಹಿಂದೆ ಪುತ್ತೂರು ದೇವಸ್ಥಾನದ ಜಾತ್ರೆಗದ್ದೆಯಲ್ಲಿ ನಾನು ಅವಳನ್ನು ಮೀಟ್ ಆದ. ಅಲ್ಲಿ ನೋಡಿದ್ವಿ, ನಾನು ಅವಳನ್ನು ನೋಡಿದ್ದೆ, ಅವಳು ನನ್ನನ್ನು ನೋಡಿದ್ವಿ. ಬಟ್ ಈ ನೋಡುದು ಇಷ್ಟು ಡೀಪಲ್ಲಿ ಹಾಟಿಗೆ ಇಳಿತದೆ ಅಂತ ಗೊತ್ತಿಲ್ಲ. ಆಹಾ, ಅವಳು ನೋಡ್ಬೇಕು ಮಾಡಿತ್ತು. ಈ ಗೊಂಬೆ ಇದೆಯಲ್ಲ, ಗೊಂಬೆಗಿಂತ ಎಕ್ಸ್ಟ್ರಾ ಯಾವ್ದಾದ್ರು ವರ್ಡ್ ಇದೆಯಾ? ಗೊಂಬೆ ಬಿಟ್ಟು ಒಂದು ವರ್ಣಿಸ್ಲಿಕ್ಕೆ ಯಾವ್ದಾದ್ರು ವರ್ಡ್ ಇದ್ರೆ ಮೇ ಬಿ ಅದು ಅವಳಿಗೆ ಸುಟ್ಟಾಗ್ತದೆ ಅಂತ ಅನ್ಕೊಳ್ತಾರೆ. ದ ಮೂಮೆಂಟ್ ಐ ಸಾ ಹರ್ ಟುಡೇ, ಆಹಾ ಎಷ್ಟು ಚಂದ ಗೊತ್ತಿಲ್ಲ. ಬರೋ ಸ್ಟೈಲ್ ಆಗಿರ್ಲಿ, ಅವಳ ಕಣ್ಣಾಗಿರ್ಲಿ, ಅವಳ ಸ್ಮೈಲ್ ಆಗಿರ್ಲಿ, ಐ ಫಾಲ್ ಎಗೇನ್ ಟುಡೇ. ಹೇಗೂ ಬಿದ್ದಿದ್ದಾರಲ್ಲ, ಮದುವೆ ದಿವಸ ಇನ್ನೊಮ್ಮೆ ಬಿದ್ದೆ. ಜಾಬ್ ನಂದೀಗ ಪ್ರಿನ್ಸಿಪಲ್ ಆಗಿ ನಾನಿದ್ದೇನೆ. ಇದೆರಡೂ ಕೂಡ ಅವ್ರಿಗೆ ಕೂಡ ಫೀಲ್ ಆಯ್ತು, ದಿಸ್ ಗೈ ಈಸ್ ಕೆಪೇಬಲ್, ಸ್ವಲ್ಪ ಎಫಿಷಿಯಂಟ್ ಇದ್ದಾನೆ, ಮಗಳಿಗೋಸ್ಕರ ಒಂದು ಮಾಡ್ತೇನೆ ಅಂತ ಅವರು ಕೂಡ ಧೈರ್ಯ ಬಂತು. ಸೊ ದಟ್ ಐ ವನ್ ದ ರೇಸ್ ಅಂತ ನಾನು ಅಂದ್ಕೊಳ್ತೇನೆ. ಅಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಆಲ್ ದ ಸ್ಟ್ರಗಲ್ಸ್ ಐ ಹ್ಯಾಡ್ ಇನ್ ಮೈ ಲೈಫ್. And I'm very damn confident that ನಾನು ಚೆನ್ನಾಗಿ ರಾಣಿ ತರ ನೋಡ್ಕೊಳ್ತೇನೆ. ಏನಿಲ್ಲದಿದ್ರು ಕೂಡ ಅವಳ ಅಪ್ಪನಿಗಿಂತ ಸ್ವಲ್ಪ ಆದ್ರೂ ಜಾಸ್ತಿ ನಾನು ನೋಡ್ಕೊಳ್ತೇನೆ. And I do that. Thank you so much.